ಫ್ರೀಯಾಗಿ ಕೊಟ್ಕೊಳ್ಳಿ. ಕೇಂದ್ರ ಸರ್ಕಾರ GST ಹಾಕಿದಿಲ್ಲ ಹಾಲ್ಗೂ ಕೂಡ MSP ದರದಲ್ಲಿ ಹಾಲನ್ನ ಕೊಂಡ್ಕೊಬಿಡ್ಲಿ. ಅವರು ಇವ್ರು ವಿರೋಧಕ್ಕೆ ಬೊಬ್ಬೆ ಹಾಕ್ತಾರಲ್ಲ, ಕಾಂಗ್ರೆಸ್ ಸರ್ಕಾರ ಹಿಂಗ್ ಮಾಡುತ್ತೆ ಹಂಗ್ ಮಾಡುತ್ತೆ ಬೊಬ್ಬೆ ಹಾಕೋರು. MSP ದರಕ್ಕೆ ಫಿಕ್ಸ್ ಮಾಡ್ಲಿ. ರಾಗಿ ಕೊಂಡ್ಕೊತಾರೆ, ಭತ್ತ ಅದು ಫಿಕ್ಸ್ ಮಾಡ್ಕೊಂಡು ಕೊಂಡ್ಕೊಬಿಡ್ಲಿ. ನಾವು ಹಾಲು ಕೊಡೋಕೆ ರೆಡಿ ಇದೀವಿ, ನಾವೇನು ಅಭ್ಯಂತರ ಇಲ್ಲ. ಹಾಲು ಖಂಡಿತ ನಾವು ನೇರ ಕೊಟ್ಬಿಡ್ತೀವಿ. ನ್ಯಾಯಬೆಲೆ ಅಂಗಡಿ ಮುಖಾಂತರ ಇವತ್ತು ಅಕ್ಕಿ ರಾಗಿ ಏನ್ ಕೊಡ್ತಾರೆ ಅದೇ ತರ ಕೊಟ್ಕೊಳ್ಳಿ, ನಾವು ಬಹಳ ಸಂತೋಷ ಆಗ್ತದೆ. ಯಾಕೆ ನೀವು ಯೋಚನೆ ಮಾಡಿ, ಅಂಕಿಅಂಶ ನೀವು ನೋಡಿ ಮಾತಾಡಿ, ರೈತರ ಪರಿಸ್ಥಿತಿ ಹೆಂಗದೆ ಅಂತ. 32 ಈಗ ಪ್ರೆಸೆಂಟ್ ಇರೋದು, ಈಗ 32 ಇದೆ, 32 ಇದೆ. ಇವತ್ತು 32 ರೂಪಾಯಿ 60 ಪೈಸೆ 68 ಪೈಸೆ ಅಂದ್ರೆ ಫ್ಯಾಟ್ ಮೇಲೆ 32 34. ಈಗ 4 ರೂಪಾಯಿ ಕೊಡ್ತೀವಿ, 4 ರೈತರಿಗೆ. ಇನ್ನು ಬಾಗಿಲ್ವಲ್ಲ ಸರ್. ಇವತ್ತೀಗ ಒಂದ್ ನಿಮಿಷ, ಈಗ 1ನೇ ತಾರೀಕಿಂದ ಜಾರಿ ಮಾಡೋದು ಅಂತ ಡೈರೆಕ್ಷನ್ಸ್ ಇದೆ. ನಾವು 1ನೇ ತಾರೀಕೆ ಕೊಡ್ತೀವಿ, 1ನೇ ತಾರೀಕಿಂದನೇ ಕೊಡ್ತೀವಿ. ಈಗ ನಿನ್ನೆ ಕ್ಯಾಬಿನೆಟ್, ಗುರುವಾರ ಕ್ಯಾಬಿನೆಟ್ ಆಗಿದೆ. ಈಗ 1ನೇ ತಾರೀಕಿಂದ ನಾವು ಕೊಟ್ಬಿಟ್ಟು 4 ರೂಪಾಯಿನೂ 1ನೇ ತಾರೀಕು 4 ಕೊಡ್ತೀವಿ. ಯಾವ ನೋಡ್ರಿ 3.5 8.5 ಇರ್ತಕ್ಕಂಥದ್ದು 80% ಸೇಲ್ಸ್ ಇರ್ತಕ್ಕಂಥ ಬ್ಲೂದು ಅದು ಮಾರ್ತಕ್ಕಂಥದ್ದು ನಾವು 42 ರೂಪಾಯಿ ಮಾರ್ತಕ್ಕಂಥದ್ದು. ನಾವು 42ಕ್ಕೆ ಮಾರ್ತೀವಿ, ರೈತರಿಗೆ 32 ರೂಪಾಯಿ ಕೊಡ್ತಾ ಇದೀವಿ. ಬೇರೆ ಸ್ಟೇಟ್ ಅಲ್ಲಿ ಡಿಫರೆನ್ಸ್ 1 ಲೀಟರ್ ಮೇಲೆ 15-16 ರೂಪಾಯಿ ಇದೆ. KMF ಅಲ್ಲಿ ಎಲ್ಲ ಇಡೀ ಆಲ್ ಓವರ್ ಕರ್ನಾಟಕ ಇಂಡಿಯಾದಲ್ಲಿ ಚೀಪೆಸ್ಟ್ ಡಿಫರೆನ್ಸ್. ರೈತರು ಗ್ರಾಹಕರು ಡಿಫರೆನ್ಸ್ ಕೇವಲ 10 ರೂಪಾಯಿ ಮಾತ್ರ. ಏನ್ರಿ ಮಾತಾಡ್ತೀವಿ ನೀವು? ಏನೋ ಮಾತಾಡೋದಲ್ಲ ರೀ. 47 40 ರೂಪೀಸ್ ನಂದಿನಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಲ್ಲಾದ್ರೂ 20 ರೂಪಾಯಿ ಏನ್ ಮಾತಾಡ್ತಾ ಇದೀರಿ ನೀವು? ಯಾರ ಹತ್ರ ಮಾತಾಡ್ತಾ ಇದ್ದೀರಿ? ಅಲ್ಲ 20 ರೂಪಾಯಿ. ಈಗ ಒಂದ್ ನಿಮಿಷ, ನಮ್ಮದು ಸೆಲ್ಲಿಂಗ್ ಪ್ರೈಸ್ 42 ರೂಪೀಸ್, ರೈತರಿಗೆ ಕೊಡ್ತಕ್ಕಂಥ 32 ರೂಪಾಯಿ. ಅದು 600 ಕೋಟಿ ಹಿಂದಿನ ಸರ್ಕಾರ BJP ಉಳಿಸ್ಕೊಂಡಿದ್ದಂತದ್ನ ಅದು 400 ಕೋಟಿ ರೂಪಾಯಿ ಈಗ 400 ರೂಪಾಯಿ ಪೆಂಡಿಂಗ್ ಇಟ್ಕೊಂಡು ಈ 200 ಕೋರ್ಸ್ ಮನೆ ರಿಲೀಸ್ ಮಾಡಿದ್ದಾರೆ. ಅದು 5 ಪ್ರೋತ್ಸಾಹ ಏನಿದೆ, ಆ ಪ್ರೋತ್ಸಾಹದ ದುಡ್ಡು ಇವ್ರ ಸರ್ಕಾರ ಪೂರ್ತಿ ಕೊಟ್ಕೊಂಡ್ ಬಂದ್ರು. ಯಾವಾಗ ಹಿಂದೆ 700 ರೂಪಾಯಿ ಔಟ್ ಸ್ಟ್ಯಾಂಡಿಂಗ್ ಇತ್ತು, ಅದನ್ನ ಮೊನ್ನೆ 200 ಕೋಟಿ ಬಿಡುಗಡೆ 400 ಕೋಟಿ ರೂಪಾಯಿ. 85% ಸೇಲ್ ಆಗ್ತಕ್ಕಂಥದ್ದು ಬ್ಲೂ ಫಿಲ್ಮ್ 42 ರೂಪಾಯಿಂದು. ಫ್ಯಾಟ್ 3.5 ಫ್ಯಾಟ್ ಇರ್ತಕ್ಕಂಥದ್ದು 10% ಸೇಲ್ ಆಗಲ್ಲ. ಈಗ ಬ್ಲೂ ಇರೋದು ಟೋಟಲ್ 80 ಲಕ್ಷ ಹಾಲಲ್ಲಿ 44 ಲಕ್ಷ ಹಾಲು 3% ಫ್ಯಾಟ್ ಇದ್ದ ಹಾಲು ಸೇಲ್ ಆಗ್ತದೆ. ಅದು ಯಾವ್ದನ್ನ ಯಾರಿಗೆ ಫ್ಯಾಟ್ ಎಸ್ಆರ್ ರೇಟ್ ಫಿಕ್ಸರ್ ಇಲ್ಲ, ರೇಟ್ ಕೊಡ್ತಕ್ಕಂಥದ್ದು ಫ್ಯಾಟ್ SNF ಮೇಲೇನೆ. ಫ್ಯಾಟ್ SNF ಮೇಲೆ ಕೊಡೋದು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನ್ ಸ್ಟ್ಯಾಂಡರ್ಡ್ ಇದೆ ಅಂದ್ರೆ ಹಾಲು ದರ ಫಿಕ್ಸ್ ಮಾಡೋದು ಫ್ಯಾಟ್ SNF ಆಧಾರದ ಮೇಲೆ ಹೊರತು ಟೋಟಲ್ ಸೆಲೆಕ್ಟ್ ಫಿಕ್ಸ್ ಮಾಡೋದು. ನಾವು ಜಾಸ್ತಿ ಮಾಡಲ್ಲ, ಫೀಡ್ ನ ಖಾಸಗಿ ಕೊಂಡ್ಕೊಳ್ಳೋದು ಬೂಸ. ಈಗ ನೀವೇ ರೈತರಿಗೆ ನೋಡಿ, ನೀವು ಹೇಳ್ತಕ್ಕಂಥದ್ದು ಖಾಸಗಿ ಏನ್ ಕೊಡ್ತಾರೆ, ಫೀಡ್ ಬೆಲೆ ಖಾಸಗಿ ಅಂತ ಕೊಂಡ್ಕೊಡ್ತಾರೆ. ಒಂದ್ ನೋಡಿ ಬಂದ ತಕ್ಷಣ 1 ವರ್ಷ ಇಲ್ಲ ರೀ, 1,000 ಕೋಟಿ ಇಲ್ಲದ್ರಿ. ಅಂಕಿಅಂಶ ತಗೊಳ್ಳಿ ನೀವು. 4 ತಿಂಗಳು ಬಾಕಿ ಅದೇ ಅಂತಕ್ಕಂಥದ್ದು 5 ರೂಪಾಯಿ ತಕ್ಕಂಥದ್ದು 7 ರೂಪಾಯಿ ಮಾಡ್ಬೇಕು ಅಂತಕ್ಕಂಥದ್ದು ಚುನಾವಣೆ ಪ್ರಣಾಳಿಕೆ ಸೇರಿಸಿದೆ. ನಾವು ಮೊನ್ನೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಏನ್ ರಿಪ್ಲೈ ಮಾಡಿದ್ರೆ, ಅದು 2 ರೂಪಾಯಿ ಬ್ಯಾಲೆನ್ಸ್ ನಾವ್ ಏನ್ 5 ರೂಪಾಯಿ ಈಗ ಕೊಡ್ತಾ ಇದೀವಿ ಅದನ್ನ 7 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದು. ಅದ್ 2 ರೂಪಾಯಿ ಮಾಡ್ತೀನಿ ಅಂತಕ್ಕಂಥ ವಾಗ್ದಾನ ಅನೌನ್ಸ್ ವಿಧಾನ ಪರಿಷತ್ತಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾವು ಒತ್ತಾಯ ಆಗ್ತಾ ಇದೀವಿ 7 ರೂಪಾಯಿ ಮಾಡಿ ಅಂತ ಒತ್ತಾಯ ಆಗ್ತಾ ಇದೀವಿ. ಅಂದ್ರೆ ಸರ್ಕಾರ ಕೊಡೋದು ಚುನಾವಣಾ ಪ್ರಣಾಳಿಕೆ ಸೇರಿಸಿದ್ರಿ 5 ರೀತಿ 7 ಮಾಡ್ಬೇಕು, ಅದು ಖಂಡಿತ ಒತ್ತಾಯ ಆಗ್ತಾ ಇದೀವಿ. ಒತ್ತಾಯ ಮಾಡಿ ಅದ್ ಬಿಡುಗಡೆ ಮಾಡಿಸ್ತೀವಿ, ಬಿಡಲ್ಲ. ರೈತರಿಗೆ 5 ತಿಂಗಳು ನವೆಂಬರ್ ವರೆಗೂ 5 ರೂಪಾಯಿ ಪ್ರೋತ್ಸಾಹ ಧನ ಬಂದಿದೆ. ನವೆಂಬರ್ ಇಂದ ಈಚೆಗೆ ಈ ತಿಂಗಳು ಸೇರಿ 5 ತಿಂಗಳದ್ದು ಪ್ರೋತ್ಸಾಹ ಧನ ಪೆಂಡಿಂಗ್ ಇದೆ. ಅದನ್ನು ಬರ್ತಾ ಇದೆ, ಕೊಡ್ತಾರೆ. 3 ತಿಂಗಳು ಇವತ್ತು ಏನ್ ಬಿಲ್ ಕಳಿಸ್ತೀರಿ, ಒಂದ್ ಬಿಲ್ 3 ತಿಂಗಳು ಜನರೇಟ್ ಆಗುತ್ತೆ. ರೊಟೇಷನ್ ಆಗಿ ಹೋಗ್ತಕ್ಕಂಥ 3 to 3 months ಬೇಕು. ಅದು ಒಂದ್ ಬಿಲ್ ಪ್ರೋಸೆಸ್ ಅಲ್ಲಿ ಇದ್ದೇ ಇರ್ತದೆ. ಯಾವುದೇ ಸರ್ಕಾರ ಬಂದ ಡೇ 1 ಇಂದ ಅದು 3 ತಿಂಗಳು ಬಿಲ್ ಪ್ರೋಸೆಸ್ ಅಲ್ಲಿ ಇರ್ತದೆ. ಅದು 100% ನೀವು ಕೇಳೋದು ಯಾಕೆ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು ನೀವು ಕೇಳ್ತಕ್ಕಂಥ ಖಂಡಿತ ಬೇಗ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡೇ ಮಾಡ್ತೀವಿ ಖಂಡಿತ.